ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಶಾಸಕಾಂಗ ಪಕ್ಷ AICC ಸೂಚನೆಯಂತೆ ಸಿದ್ದರಾಮಯ್ಯನವರು ಅವರ ರಿಸಿಗ್ನೇಷನ್ ಕೊಟ್ಟು ಅಕ್ಸೆಪ್ಟ್ ಆದಮೇಲೆ ಹೊಸ CLP ನಾಯಕನ್ನು ಆಯ್ಕೆ ಮಾಡಲಿಕ್ಕೆ ಮೂವ್ ಮಾಡಿದ್ದಾರೆ. ಅದನ್ನು AICC ಅವರು ಘೋಷಣೆ ಮಾಡಿದ್ದಾರೆ. ಎಲ್ಲ ಇನಾನಿಮಸ್ ಆಗಿ ಶಾಸಕರು, MLCಗಳು, ರಾಜ್ಯಸಭಾ ಮೆಂಬರು, ಪಾರ್ಲಿಮೆಂಟ್ ಮೆಂಬರ್ಸು ಇನಾನಿಮಸ್ ಆಗಿ ಹೊಸ ನಾಯಕನ, ಹೊಸ ಮುಖ್ಯಮಂತ್ರಿನ ಆಯ್ಕೆ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ವಿ. 3ನೇ ತಾರೀಕು 3 ಗಂಟೆಯಿಂದ 4 ಗಂಟೆ ಒಳಗಡೆ ರಾಜಭವನದಲ್ಲಿ ಓತ್ ತಗೋತಾ ಇದ್ದಾರೆ. ಓತು ಜನನೇ ಇಲ್ಲ. ಎಲ್ಲ ಜಿಲ್ಲೆಗೆ ಹೋಗ್ತೀವಿ ಅವರ ನಾಯಕತ್ವದಲ್ಲಿ. ಅದನ್ನು ಪಕ್ಷ ತೀರ್ಮಾನ ಮಾಡುತ್ತೆ. ಸಿದ್ದರಾಮಯ್ಯನವರು ಸಭೆಗೆ 40 ನಿಮಿಷಗಳ ಕಾಲ ತಡವಾಗಿ ಬಂದರು. ಮತ್ತೆ ಅವ್ರ ಚೇಂಬರ್ಗೆ KC ವೇಣುಗೋಪಾಲ್ ಅವರು ಕರೆಸ್ಕೊಂಡು ಮಾತುಕತೆ ನಡೆಸಿದ್ರು. ಯಾಕೆ ಸರ್ ಇಷ್ಟೊಂದು ಬದಲಾಗಿದ್ದು? ಅವರು ಪಾವಗಡಕ್ಕೆ ಹೋಗಿದ್ರು, ಬಂದರು, ಊಟ ಮಾಡಿ ಬರ್ತಿದ್ದಾಗ ಶರ್ಟ್ ಮೇಲೆ ಏನೋ ಬಿದ್ದು, ಆಮೇಲೆ ಮತ್ತೋಗಿ ವಾಪಸ್ ಶರ್ಟಿಗೆ ಚೇಂಜ್ ಮಾಡ್ಕೊಂಬಂದರು. ಸಂತೋಷವಾಗಿ ರಾಜೀನಾಮೆ ಕೊಟ್ಟು ಮಾಡಿದ್ರು. ಕಾಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದು ಹೈಕಮಾಂಡ್ ನನ್ನ ಹೆಸರು ಹೇಳಿದ್ರೆ ನಾನು ಓದ್ತೀನಿ. ಎಲ್ಲ ಮಾಡಿದೀವಿ, ಫಲಪ್ರದ ಆಗ್ಬಹುದು, ನಿರೀಕ್ಷೆನಲ್ಲಿದ್ದೀವಿ, ಭರವಸೆ ಈಡೇರುತ್ತೆ ಅನ್ನೋ ನಿರೀಕ್ಷೆನಲ್ಲಿದ್ದೀವಿ. ಕಾದು ನೋಡೋಣ. ತಣ್ಣೀರು ಬೀಳಲ್ಲ. ತಣ್ಣೀರು ಬಿದ್ರೆ ಏನ್ ಮಾಡಕ್ಕಾಗತ್ತೆ? ಇಲ್ಲ, ನಮ್ಮ ತೀಗದಲ್ಲಿ ಗೆರೆ ಬರಲ್ಲ ಅನ್ನೋದು ಮನೆಗೆ ಹೋಗೋದು. ಬೀರುತ್ತೆ, ಅದರಲ್ಲೇನು ಅನುಮಾನವೇ ಇಲ್ಲ, ಪ್ರಭಾವ ಬೀರುತ್ತೆ. ನನಸಾಗಿದೆ. ಅದಕ್ಕೆ ಭಾಳ ಅತ್ಯಂತ ಸಂತಸದಿಂದ ಸ್ವಾಗತ ಮಾಡ್ತೀವಿ. ನಮ್ಮ ಕ್ಷೇತ್ರದ ಜನನ ಸ್ವಾಗತ ಮಾಡ್ತೀವಿ. ಈ ರಾಜ್ಯಕ್ಕೆ ಒಳ್ಳೆಯ ಆಡಳಿತವನ್ನು ಕೊಡಲಿ ಅಂತೇಳಿ ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ ಶುಭವನ್ನು ಹಾರೈಸ್ತೀವಿ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಶಾಸಕಾಂಗ ಪಕ್ಷ AICC ಸೂಚನೆಯಂತೆ ಸಿದ್ದರಾಮಯ್ಯನವರು ಅವರ ರಿಸಿಗ್ನೇಷನ್ ಕೊಟ್ಟು ಅಕ್ಸೆಪ್ಟ್ ಆದಮೇಲೆ ಹೊಸ CLP ನಾಯಕನ್ನು ಆಯ್ಕೆ ಮಾಡಲಿಕ್ಕೆ ಮೂವ್ ಮಾಡಿದ್ದಾರೆ. ಅದನ್ನು AICC ಅವರು ಘೋಷಣೆ ಮಾಡಿದ್ದಾರೆ. ಎಲ್ಲ ಇನಾನಿಮಸ್ ಆಗಿ ಶಾಸಕರು, MLCಗಳು, ರಾಜ್ಯಸಭಾ ಮೆಂಬರು, ಪಾರ್ಲಿಮೆಂಟ್ ಮೆಂಬರ್ಸು ಇನಾನಿಮಸ್ ಆಗಿ ಹೊಸ ನಾಯಕನ, ಹೊಸ ಮುಖ್ಯಮಂತ್ರಿನ ಆಯ್ಕೆ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ವಿ. 3ನೇ ತಾರೀಕು 3 ಗಂಟೆಯಿಂದ 4 ಗಂಟೆ ಒಳಗಡೆ ರಾಜಭವನದಲ್ಲಿ ಓತ್ ತಗೋತಾ ಇದ್ದಾರೆ. ಓತು ಜನನೇ ಇಲ್ಲ. ಎಲ್ಲ ಜಿಲ್ಲೆಗೆ ಹೋಗ್ತೀವಿ ಅವರ ನಾಯಕತ್ವದಲ್ಲಿ. ಅದನ್ನು ಪಕ್ಷ ತೀರ್ಮಾನ ಮಾಡುತ್ತೆ. ಸಿದ್ದರಾಮಯ್ಯನವರು ಸಭೆಗೆ 40 ನಿಮಿಷಗಳ ಕಾಲ ತಡವಾಗಿ ಬಂದರು. ಮತ್ತೆ ಅವ್ರ ಚೇಂಬರ್ಗೆ KC ವೇಣುಗೋಪಾಲ್ ಅವರು ಕರೆಸ್ಕೊಂಡು ಮಾತುಕತೆ ನಡೆಸಿದ್ರು. ಯಾಕೆ ಸರ್ ಇಷ್ಟೊಂದು ಬದಲಾಗಿದ್ದು? ಅವರು ಪಾವಗಡಕ್ಕೆ ಹೋಗಿದ್ರು, ಬಂದರು, ಊಟ ಮಾಡಿ ಬರ್ತಿದ್ದಾಗ ಶರ್ಟ್ ಮೇಲೆ ಏನೋ ಬಿದ್ದು, ಆಮೇಲೆ ಮತ್ತೋಗಿ ವಾಪಸ್ ಶರ್ಟಿಗೆ ಚೇಂಜ್ ಮಾಡ್ಕೊಂಬಂದರು. ಸಂತೋಷವಾಗಿ ರಾಜೀನಾಮೆ ಕೊಟ್ಟು ಮಾಡಿದ್ರು. ಕಾಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದು ಹೈಕಮಾಂಡ್ ನನ್ನ ಹೆಸರು ಹೇಳಿದ್ರೆ ನಾನು ಓದ್ತೀನಿ. ಎಲ್ಲ ಮಾಡಿದೀವಿ, ಫಲಪ್ರದ ಆಗ್ಬಹುದು, ನಿರೀಕ್ಷೆನಲ್ಲಿದ್ದೀವಿ, ಭರವಸೆ ಈಡೇರುತ್ತೆ ಅನ್ನೋ ನಿರೀಕ್ಷೆನಲ್ಲಿದ್ದೀವಿ. ಕಾದು ನೋಡೋಣ. ತಣ್ಣೀರು ಬೀಳಲ್ಲ. ತಣ್ಣೀರು ಬಿದ್ರೆ ಏನ್ ಮಾಡಕ್ಕಾಗತ್ತೆ? ಇಲ್ಲ, ನಮ್ಮ ತೀಗದಲ್ಲಿ ಗೆರೆ ಬರಲ್ಲ ಅನ್ನೋದು ಮನೆಗೆ ಹೋಗೋದು. ಬೀರುತ್ತೆ, ಅದರಲ್ಲೇನು ಅನುಮಾನವೇ ಇಲ್ಲ, ಪ್ರಭಾವ ಬೀರುತ್ತೆ. ನನಸಾಗಿದೆ. ಅದಕ್ಕೆ ಭಾಳ ಅತ್ಯಂತ ಸಂತಸದಿಂದ ಸ್ವಾಗತ ಮಾಡ್ತೀವಿ. ನಮ್ಮ ಕ್ಷೇತ್ರದ ಜನನ ಸ್ವಾಗತ ಮಾಡ್ತೀವಿ. ಈ ರಾಜ್ಯಕ್ಕೆ ಒಳ್ಳೆಯ ಆಡಳಿತವನ್ನು ಕೊಡಲಿ ಅಂತೇಳಿ ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ ಶುಭವನ್ನು ಹಾರೈಸ್ತೀವಿ.